ನಮಸ್ಕಾರ. ನಾನು ಆಕ್ಟ್ ಮಾಡಿರುವಂತಹ ಸಿನಿಮಾ ಒಂದು ಸಾಂಗ್ ರಿಲೀಸ್ ಮಾಡಬೇಕಾದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಏನೇನ್ ಮಾಡ್ತಾರೆ ನೋಡೋಣ. ಥಿಯೇಟರ್ ಸ್ವಲ್ಪ ಲೇಟ್ ಆಗಿದೆ. ಏನ್ರಿ ಮೀಡಿಯಾ ಭಯಂಕರ ನರ್ವಸ್ನೆಸ್ ಆಗೋದಂತೂ ಗ್ಯಾರಂಟಿ. ಈಗ ಎಷ್ಟು ಖರ್ಚಾಗಬಹುದು? ಡೆವಿಲ್ ಸಿನಿಮಾದ ಸಾಂಗ್ ಕೂಡ ಸ್ಯಾಂಡೀಸ್ ಮಾಡಿ ಹಾಕಿದ್ದಾರೆ. ಲವ್ ಮಾಡಕ್ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ ಫಿಲ್ಮ್ ಅಲ್ಲಿ, ಮಕ್ಳು ಮಾಡಕ್ ಕೊಟ್ಟಿಲ್ಲ. ಕಾಂಟ್ರವರ್ಷಿಯಲ್ ಕ್ವೆಶ್ಚನ್ಸ್ ಕೇಳ್ತಾ ಇದ್ದಾರೆ ಬ್ರದರ್. ಇಲ್ಲ ನಮ್ಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರದೀಪ್ ಚಂದ್ರ. ವೆಲ್ಕಮ್ ಬ್ಯಾಕ್ ಟು ಮೈ PCB ಡೈರೀಸ್ ಯೂಟ್ಯೂಬ್ ಚಾನಲ್. ಸಿನಿಮಾ ಅಂದ ತಕ್ಷಣ ಸಿನಿಮಾ ಬಂದ್ಬಿಟ್ಟು ಪಬ್ಲಿಕ್ ಮೀಡಿಯಮ್ಮು. ನೀವೆಲ್ಲ ಬಂದ್ಬಿಟ್ಟು ಸಿನಿಮಾ ನೋಡಿದ್ರೆ ಸಿನಿಮಾ ಗೆಲ್ಲುತ್ತೆ. ಎಲ್ಲ ಯಾರೋ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡ್ದಲ್ಲೇ ಇದ್ರೆ ಸಿನಿಮಾ ಸೋರುತ್ತೆ. ಇದು ಕಾನ್ಸೆಪ್ಟ್. ಬಟ್ ಸಿನಿಮಾಗೆ ಇನ್ವಿಟೇಷನ್ನ ಹೆಂಗೆ ಕೊಡ್ತಾರೆ? ಟ್ರೈಲರ್ ರಿಲೀಸ್ ಮಾಡೋದ್ರಿಂದ ಹಿಡಿದು, ಟೀಸರ್ ರಿಲೀಸ್ ಮಾಡೋದ್ರಿಂದ ಹಿಡಿದು, ಪೋಸ್ಟರ್ ರಿಲೀಸ್ ಮಾಡೋದ್ರಿಂದ ಹಿಡಿದು, ಅದೇ ರೀತಿ ಇವತ್ತು ನಾನು ಆ್ಯಕ್ಟ್ ಮಾಡಿರುವಂತಹ ಸಿನಿಮಾ ನೋಡಿದ್ದು ಸುಳ್ಳಾಗಬಹುದು ಸಿನಿಮಾದ ಫಸ್ಟ್ ಸಾಂಗ್ ರಿಲೀಸ್ ಇದೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಸಾಂಗ್ ರಿಲೀಸ್ ಮಾಡೋಕ್ಕೆ ಏನೇನೆಲ್ಲ ಮಾಡ್ತಾರೆ, ಸೊ ಕೆಲವ್ರಿಗೆ ಗೊತ್ತಿರಲ್ಲ ಇದ್ರ ಬಗ್ಗೆ. ಸೊ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ, ಹಾಗೆ ನಮ್ಮ ಸಿನಿಮಾಗೂ ಕೂಡ ಪ್ರಮೋಷನ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಾನಿರುವಂತದ್ದು ಮಲ್ಲೇಶ್ವರಂ, ಮೇ ಬಿ 17th ಕ್ರಾಸ್ ಅನ್ಸುತ್ತೆ, SRV ಥಿಯೇಟರ್ ಅಂಡ್ ಪಾರ್ಟಿ ಹಾಲ್ ಅಂತ. ಇಲ್ಲಿ ನಾವು ಈ ಸಾಂಗ್ನ ರಿಲೀಸ್ ಮಾಡೋಕೆ ಇಟ್ಕೊಂಡಿದ್ದೀವಿ ಫಂಕ್ಷನ್ನ. ಏನಕ್ಕೆ ಇಲ್ಲಿ ಚೂಸ್ ಮಾಡ್ತಾರೆ ಆಲ್ಮೋಸ್ಟ್ ಅಂದರೆ, ಇಲ್ಲಿ ಮಿನಿ ಥಿಯೇಟರ್ ಇದೆ, ಒಂದು 50 ಜನ ಕೂತ್ಕೊಂಡು ಸ್ಕ್ರೀನಲ್ಲಿ ಸಿನಿಮಾ ನೋಡುವಷ್ಟು ಜಾಗ ಇದೆ. ಇಲ್ಲಿ ತುಂಬ ಪ್ರೀಮಿಯರ್ ಶೋಗಳು ಕೂಡ ನಡೆಯುತ್ತೆ, ತುಂಬ ಸಾಂಗ್ ರಿಲೀಸು, ಆಡಿಯೋ ಲಾಂಚು, ಟ್ರೈಲರ್ ಲಾಂಚು, ಈ ರೀತಿಯಾದಂತಹ ತುಂಬ ಫಂಕ್ಷನ್ಸ್ ನಡೆಯುತ್ತೆ. ಒಂದು ಸಾಂಗ್ ರಿಲೀಸ್ ಮಾಡಬೇಕಾದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಏನೇನು ಮಾಡ್ತಾರೆ ನೋಡೋಣ. ಸೊ ಇದೆ ಟಾಪ್ ಫ್ಲೋರಲ್ಲಿ ಇರೋವಂಥದ್ದು ನೋಡಿ, 4th ಫ್ಲೋರ್ SRV ಥಿಯೇಟರ್. ಲಿಫ್ಟ್ ಓಪನ್ ಆಗಿದ ತಕ್ಷಣ ನೋಡಿದ್ದು ಸುಳ್ಳಾಗಬಹುದು, ಪೋಸ್ಟರ್ ಹಾಕಿದ್ದಾರೆ. ಆಕ್ಚುಲಿ ನಾನ್ ಬರೋದು ಕೂಡ ಸ್ವಲ್ಪ ಲೇಟ್ ಆಗಿದೆ. ಅಂದ್ರೆ ಸಾಂಗ್ ರಿಲೀಸ್ ಮಾಡಿ ಆಗೋಗಿದೆ, ಸಾಂಗ್ ನ ಇವರೆಲ್ಲ ಕೇಳಾಗಿದೆ. ಏನ್ರಿ ಮೀಡಿಯಾ ಅಂತ ಹೇಳೋಕೆ ನಾವೇನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅಲ್ಲ. ಯಾಕೆಂದ್ರೆ ಅವ್ರಿಗಿರೋ ಸ್ಟಾರ್ಡಮ್ಗೆ, ಅವ್ರಿಗಿರುವಂತಹ ಪಾಪ್ಯುಲಾರಿಟಿಗೆ ಅವರು ಮೀಡಿಯಾನು ಕೂಡ ಎದುರಾಕೊಂಡ್ರು. ಅವರ ಫ್ಯಾನ್ಸು ಅಥವಾ ಅವರಿಗಿರುವಂತಹ ಕ್ರೇಜ್ಗೆ ಜನಗಳು ಹೋಗಿ ಸಿನಿಮಾ ನೋಡ್ತಾರೆ. ಬಟ್ ಹೊಸೊಬ್ರಿಗೆ ಮೀಡಿಯಾ ಸಪೋರ್ಟ್ ಇಲ್ಲದೆ ಸಿನಿಮಾ ಗೆಲ್ಸೋದು ತುಂಬಾನೇ ಕಷ್ಟ. ಯಾಕೆಂದ್ರೆ ಮೀಡಿಯಾ ಸಿನಿಮಾದ ಒಂದು ಭಾಗವಾಗಿ ನಿಂತಿರುತ್ತೆ. ಇವಾಗೆಲ್ಲ ನಾವು ಯಾರ್ಯಾರನ್ನ ಸ್ಟಾರ್ ಅಂತ ಕರಿತೀವಿ, ಪ್ರತಿಯೊಬ್ರು ಕೂಡ ಅವರ ಮೊದಲನೇ ಸಿನಿಮಾ, ಅವರ 2ನೇ ಸಿನಿಮಾ, ಇತ್ತೀಚಿನ ಸಿನಿಮಾದವರೆಗೂ ಸೇಮ್ ನಾವು ಹೇಗೆ ಆಡಿಯೋ ರಿಲೀಸ್ ಮಾಡ್ತಾ ಇದೀವಿ, ಫಸ್ಟ್ ಸಾಂಗ್ ಹೇಗೆ ರಿಲೀಸ್ ಮಾಡ್ತಾ ಇದೀವಿ, ಅದೇ ರೀತಿ ಅವರು ಕೂಡ ಸಾಂಗ್ ನ ರಿಲೀಸ್ ಮಾಡಿ ಮೀಡಿಯಾ ಮುಂದೆ ಸಾಂಗ್ ನ ಪ್ರೆಸೆಂಟ್ ಮಾಡ್ತಾರೆ. ಥ್ರೂ ಮೀಡಿಯಾ ಎಲ್ಲಾ ಕರ್ನಾಟಕದ ಜನತೆಗಳಿಗೆ, ಅಂದ್ರೆ ನೀವು ವಿಡಿಯೋ ಮೀಡಿಯಾಗಳಾಗಿರ್ಬೋದು ಅಥವಾ ಪೇಪರ್ ಮೀಡಿಯಾ ಆಗಿರ್ಬೋದು, ಇವಾಗಿರುವಂತಹ ಸೋಷಿಯಲ್ ಮೀಡಿಯಾಗಳಾದಂತಹ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಪ್ರತಿಯೊಂದರಲ್ಲೂ ಸಿನಿಮಾ ಪ್ರಮೋಟ್ ಮಾಡ್ತಾರೆ. ಒಂದೇ ರೀಸನ್, ಜನಗಳು ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಲಿ, ಸಿನಿಮಾ ಜನಗಳನ್ನ ತಲುಪ್ಲಿ ಅನ್ನುವಂತಹ ಕಾರಣಕ್ಕೆ ಈ ಫಂಕ್ಷನ್ ನ ಮಾಡ್ತಾರೆ. ಸಿನಿಮಾ ಅಂದ ತಕ್ಷಣ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಡೈರೆಕ್ಟರ್ ಇರ್ತಾರೆ, ಆಕ್ಟರ್ ಇರ್ತಾರೆ, ಪ್ರೊಡ್ಯೂಸರ್ ಇರ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಇರ್ತಾರೆ, DOP ಇರ್ತಾರೆ. ಹೀಗೆ ತುಂಬಾ ಜನ ಇದ್ರ ಹಿಂದೆ ಕೆಲಸ ಮಾಡಿರ್ತಾರೆ. ಅವ್ರಿಗೆಲ್ಲ ಇರುವಂತಹ ಒಂದು ನಂಬಿಕೆ, ಭರವಸೆನೆ ನಾವು ಒಳ್ಳೆ ಸಿನಿಮಾ ಮಾಡ್ಬೇಕು, ಎಲ್ಲಾ ಕನ್ನಡದ ಜನತೆಗೆ ಆ ಸಿನಿಮಾನ ತೋರಿಸ್ಬೇಕು ಅನ್ನುವಂತಹ ಅಭಿಲಾಷೆ ಇರುತ್ತೆ. ಬಟ್ ಈ ಪ್ರೆಸ್ ಮೀಟ್ ಮಾಡೋದ್ರಿಂದ ಜನಗಳಿಗೆ ತಲುಪೋಕೆ ಈಸಿ ಆಗುತ್ತೆ. ಸೊ ಈ ಪ್ರೆಸ್ ಮೀಟ್ ಮಾಡಕ್ಕೆ ಏನ್ ಮಾಡ್ತಾರೆ ಅಂದ್ರೆ, PROಗಳು ಅಂತ ಇರ್ತಾರೆ. ಅವರು ನಮ್ಮ ಸಿನಿಮಾ ಪ್ರೊಡ್ಯೂಸರ್ ಹಾಗೆ ಮೀಡಿಯಾದವರ ಮಧ್ಯೆ ಇರುವಂತಹ ಒಬ್ಬ ಮ್ಯಾನೇಜರ್. ಸೊ PROಗಳು ಪ್ರೊಡ್ಯೂಸರ್ ಯಾವ ಟೈಮಿಗೆ ಹೇಳ್ತಾರೆ ಆ ಟೈಮಿಗೆ ಪ್ರೆಸ್ ಅವ್ರನ್ನ ಅರೇಂಜ್ ಮಾಡ್ತಾರೆ, ಆಡಿಟೋರಿಯಂ ನ ಅರೇಂಜ್ ಮಾಡ್ತಾರೆ. ನೀವು ಯಾವ ತರ ಪ್ಯಾಕೇಜ್ ನ ಕೇಳ್ತೀರಾ ಆ ತರ ಪ್ಯಾಕೇಜ್ ನ ಅವರು ಕೊಡ್ತಾರೆ. ಪ್ರೆಸ್ ಅವರು ಸುಮ್ನೆ ಬಂದು ಕೂತ್ಕೊಂಡು ನಾವೇನ್ ಹೇಳ್ತೀವಿ ಅದನ್ನ ಕೇಳಿಸ್ಕೊಂಡು ಹೋಗೋರಲ್ಲ. ಅವ್ರಿಗೆ ಏನ್ ಬರುತ್ತೆ, ಆ ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರಿಗೆ ಏನಾದ್ರೂ ಕ್ಲಾರಿಫಿಕೇಶನ್ ಬೇಕಾ, ಅದ್ರ ಮಧ್ಯದಲ್ಲಿ ಕಥೆಯ ಎಳೆನ ಏನಾದ್ರೂ ನೀವು ಬಿಟ್ಕೊಡಕ್ ಆಗತ್ತಾ, ಕತೆ ಎಳೆ ಏನು, ಈ ರೀತಿಯಾದಂತಹ ಒಂದಷ್ಟು ಕ್ವಶನ್ ನ ಕೇಳ್ತಾರೆ. ಸೊ ಹೊಸಬ್ರಾದ್ರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋದು ಬೆಸ್ಟ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಅಷ್ಟು ಕ್ಯಾಮ್ರಾಗಳು, ಅಷ್ಟು ಪ್ರೆಸ್ ಅವ್ರ ಮುಂದೆ ಮಾತಾಡ್ಬೇಕಾದ್ರೆ
ನರ್ವಸ್ನೆಸ್ ಆಗೋದಂತೂ ಗ್ಯಾರಂಟಿ. ಒಂದು ಆಡಿಯೋ ಲಾಂಚಿಗೆ ಎಷ್ಟು ಖರ್ಚಾಗಬಹುದಪ್ಪ ಅಂತ ನಿಮ್ ತಲೆಯಲ್ಲಿ ಓಡ್ತಾ ಇರ್ಬೋದು. ಪರ್ಫೆಕ್ಟ್ ಪ್ರೈಸ್ ಹೇಳಕ್ ಆಗಲ್ಲ, ಏನೇನ್ ಖರ್ಚು ಬರುತ್ತೆ ಅಂತ ಹೇಳ್ತೀನಿ. ಮೊದಲಿಗೆ ಆಡಿಟೋರಿಯಂ ಬುಕ್ ಮಾಡ್ಬೇಕಾಗುತ್ತೆ. ಎಷ್ಟು ದೊಡ್ಡ ಆಡಿಟೋರಿಯಂ ಅನ್ನೋದ್ರ ಮೇಲೆ ಅದರ ನಿರ್ಧಾರ ಆಗುತ್ತೆ ಪ್ರೈಸ್ದು. ಅದೇ ರೀತಿ ಬರುವಂತಹ ಗೆಸ್ಟ್ಗಳು ಪ್ರತಿಯೊಬ್ಬರಿಗೂ ಏನೇನ್ ಕೊಡಬೇಕು, ಪ್ರತಿಯೊಂದು ಖರ್ಚುಗಳಿರುತ್ತೆ. ಹಾಗೆ ಸಂಜೆ ಸ್ನಾಕ್ಸ್ ಆಗಿರ್ಬೋದು ಅಥವಾ ಊಟ ತಿಂಡಿ ವ್ಯವಸ್ಥೆ ಮಾಡೋದಿರ್ಬೋದು. ಎಷ್ಟು ಜನ ಮೀಡಿಯಾಗಳನ್ನ ಕರೆಸ್ತೀರಾ, ಎಷ್ಟು ಜನ ಯೂಟ್ಯೂಬರ್ನ ಕರೆಸ್ತೀರಾ, ಎಷ್ಟು ಜನ ಸೋಷಿಯಲ್ ಮೀಡಿಯಾದವ್ರನ್ನ ಕರೆಸ್ತೀರಾ, ಇದ್ರ ಮೇಲೆ ನಿಮ್ಮ ಪ್ರೈಸು ವೇರಿ ಆಗ್ತಾ ಹೋಗುತ್ತೆ. ಹಾಗೆ ಇದನ್ನೆಲ್ಲ ನಿಂತ್ಕೊಂಡು ಮೇಂಟೈನ್ ಮಾಡುವಂತಹ PROಗೂ ಕೂಡ ಒಂದು ಸಂಭಾವನೆ ಅಂತ ಇರುತ್ತೆ. ಮಿನಿಮಮ್ ಏನಿಲ್ಲ ಅಂದ್ರೂ 2-2.5 ಲಕ್ಷ ಒಂದು ಸಿಂಪಲ್ ಆಡಿಯೋ ಲಾಂಚಿಗೆ ಖರ್ಚಾಗುತ್ತೆ ಅಂತ ಹೇಳ್ಬೋದು. ಹೊಸಬ್ರು ಸಿನಿಮಾಗೆ ಅತಿ ಹೆಚ್ಚು ಪ್ರಮೋಷನ್ ಬೇಕಾಗುತ್ತೆ. ಆಲ್ರೆಡಿ ಸ್ಟಾರ್ ಆಗಿರುವಂತಹ ದರ್ಶನ್ ಸರ್ಗಾಗ್ಲಿ ಸುದೀಪ್ ಸರ್ಗಾಗ್ಲಿ ಇಷ್ಟೊಂದು ಪ್ರಮೋಷನ್ ಬೇಕಾಗಿರಲ್ಲ. ಏನಕ್ಕೆ ಅಂದ್ರೆ ಅವ್ರ ಫ್ಯಾನ್ಸ್ ಅವ್ರನ್ನ ಆಲ್ರೆಡಿ ಫಾಲೋ ಮಾಡ್ತಾ ಇದಾರೆ. ನೆಕ್ಸ್ಟ್ ಸಿನಿಮಾ ಯಾವ್ದು, ನೆಕ್ಸ್ಟ್ ಸಾಂಗ್ಸ್ ಯಾವ್ದು ಅಂತ ಫಾಲೋ ಮಾಡ್ತಾ ಇರ್ತಾರೆ. ಸುಮ್ನೆ ಅವ್ರೊಂದ್ ಲಿಂಕ್ ಬಿಸಾಕಿದ್ರು ಕೂಡ ಆ ಲಿಂಕ್ ಸಾವಿರಾರು ಲಕ್ಷಾಂತರ ಜನ ಶೇರ್ ಮಾಡ್ಬಿಟ್ಟು ಒಳ್ಳೆ ವ್ಯೂಸ್ ಹೋಗುತ್ತೆ. ಅನ್ಫಾರ್ಚುನೇಟ್ಲಿ ದರ್ಶನ್ ಸರ್ ಒಳಗಡೆ ಇರೋದ್ರಿಂದ ಇವಾಗ ಬರ್ತಿರುವಂತಹ ನೆಕ್ಸ್ಟ್ ಸಿನಿಮಾ ಡೆವಿಲ್ ಸಿನಿಮಾದ ಸಾಂಗ್ ಕೂಡ ಇದೇ ರೀತಿ ಒಂದು ಲಿಂಕ್ ಇಂದ ಓಡುತ್ತೆ. ಯಾಕೆಂದ್ರೆ ಅವರಿಗೆ ಅಷ್ಟೊಂದು ಜನ ಫ್ಯಾನ್ಸ್ ಫಾಲೋಯಿಂಗ್ ಇದೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಮಾತಾಡ್ಬೇಕು. ಹೆಂಗಿತ್ತು ಸಾಂಗ್ ಕೇಳಿಲ್ವಾ? ನೋಡಿ, ಸಿನಿಮಾ ಪೋಸ್ಟರ್ ನ ಸ್ಟ್ಯಾಂಡೀಸ್ ಮಾಡಿ ಹಾಕಿದ್ದಾರೆ. ಸೊ ಇದಕ್ಕೂ ಕೂಡ ಖರ್ಚುಗಳು ಬೀಳುತ್ತೆ. ಸ್ನಾಕ್ಸ್, ಟೀ, ಕಾಫಿ. ಇವ್ರದ್ದು ಸಾಂಗ್ ನಿಮ್ದಲ್ಲ, ಡೋಂಟ್ ವರಿ. ಸಾಂಗ್ ಶೂಟಿಂಗ್ ಹೆಂಗಿತ್ತು? ಇದಕ್ಕೆ ಹೇಳೋಣ ಇರಿ. ಏನ್ ಹೇಳಿ, ಈ ತರ ಯಾರಾದ್ರೂ ಹಾಕತ್ತಾರೆ ಯಾವ್ದಾದ್ರು ಮೂವಿಗಳು. ಸಾಂಗ್ ಬಗ್ಗೆ, ಸಾಂಗ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಯ್ತು? ಸಾಂಗ್ ಹೆಂಗಿದೆ ಅನಿಸ್ತು ಫಸ್ಟ್ ಫೀಲ್ ಕೇಳಿದಾಗ? ಸಾಂಗ್ ಕೇಳಿದಾಗ ಚೆನ್ನಾಗಿದೆ ಅನಿಸ್ತು. ಲವ್ ಮಾಡು, ಆಕ್ಟಿಂಗ್ ಮಾಡು ಅಂದ್ರೆ ತುಂಬಾ ಕಷ್ಟ ಅನಿಸ್ತು. ಲವ್ ಮಾಡಿದ್ರ? ಮಾಡಿದೀನಿ. ಇವರು ಒಂದ್ ಕಡೆ ಹಾಕರು ಮಕ್ಕಳು ನಿಮ್ದ ಅಂತ ಕೇಳ್ತಾ ಇದ್ರು. ನೀವು ಅವಾಗ ಆನ್ಸರ್ ಮಾಡ್ಬೇಕು ತಾನೆ. ಲವ್ ಮಾಡಕ್ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ ಫಿಲ್ಮ್ ಅಲ್ಲಿ, ಮಕ್ಳು ಮಾಡಕ್ ಕೊಟ್ಟಿಲ್ಲ ಅಂತ. ಇವ್ರೇನ್ ಕಾಂಟ್ರವರ್ಸಿಯಲ್ ಕ್ವಶನ್ಸ್ ಕೇಳ್ತಾ ಇದಾರೆ ಬ್ರದರ್. ಸರಿ ಇಲ್ಲ ಚಾನೆಲ್ ಅಲ್ಲಿ ಇವರು ಇದೆಲ್ಲ ಮಾತಾಡ್ಬಾರ್ದು ಅಂತ ಹೇಳ್ಬೇಕು ತಾನೆ. ನೀವು ಅದಕ್ಕೆ ಮಜಾ ತಗೊಳ್ತಾ ಇದ್ದೀರಾ? ಇಲ್ಲ, ಚಾನ್ಸೇ ಇಲ್ಲ. ಏನೇನ್ ಕೇಳ್ತಾ ಇದಾರೆ ಅವರು? ಕಾಂಟ್ರವರ್ಷಿಯಲ್ ಅಲ್ಲಿ ಇದ್ದಾಗಲೇ ಕ್ಲೋಸ್ ಆಗುತ್ತೆ, ನೇಮ್ ಸ್ಪ್ರೆಡ್ ಆಗ್ಬಿಡುತ್ತೆ ಹಂಗೇನೆ. ಪುಷ್ಪ ಆಜೆ ಎತ್ತಕ್ಕೂ ಅಟಂಗ. ಚೆನ್ನಾಗಿ ಬಂದಿದೆ ಸಾಂಗ್. ಎಲ್ಲರೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ ಈ ಚಾನೆಲ್. ಪ್ರದೀಪ್ ಅವರು ಏನ್ ಹೆಸರು ಚಾನೆಲ್? PCB ಡೈರೀಸ್. ಆಮೇಲೆ ದಿನದಿಂದ ನೋಡಿಲ್ಲ ನೀವು, ಹಂಗಾರೆ ಅದು ಇದು ಅಂತ ಅಂದ್ಬಿಡ್ತಾರೆ, ಬೇಜಾರು ಮಾಡ್ಕೊಂಡು. PCB ಡೈರೀಸ್ ನೋಡಿದ್ದು ಸುಳ್ಳಾಗಬಹುದು, ಬಟ್ ಈ ಲಾಗ್ ನೋಡಿದ್ರೆ ಏನು ಸುಳ್ಳಾಗಲ್ಲ, ಎಲ್ಲ ನಿಜಾನೇ ಹೇಳ್ತಾ ಇರೋದು. ಹೌದು, 100%. ಇವಾಗ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ದು ಸಾಂಗ್ ರಿಲೀಸ್ ಆಗಿದೆ, ಅದನ್ನು ನೋಡಿ. ಈ ಊರಿಗೆ ನಾನೇ ಏನ್ ಹೇಳ್ಬೇಕು ಹೇಳಿ? ಹೀಗೆ ಮಾತಾಡಿ. ಅಂದ್ರೆ ಚೆನ್ನಾಗಿ ಕಾಣಲ್ಲ. ಏನಿಲ್ಲ, ಅವಾಗ ಅದನ್ನು ಪಬ್ಲಿಸಿಟಿ ತಗೊಂಡ್ರು. ನಾನ್ಸೆನ್ಸ್. ನೋಡಿ ಎಷ್ಟು ನಿಮಗೆ ಸಾಂಗ್ ಹೆಂಗ ಅನಿಸ್ತು? ಫಸ್ಟ್ ಕೇಳಿದಾಗ ಏನ್ ಅನಿಸ್ತು? ಸಾಂಗ್ ಚೆನ್ನಾಗಿತ್ತು. ಸ್ಟೈಲಿಶ್ ಆಗಿರುತ್ತೆ. ಹೇಳಿ. ಸಾಂಗ್ ಲಿಟ್ರಲಿ ಚೆನ್ನಾಗಿತ್ತು. ನಮ್ದಲ್ಲ, ಅಲ್ಲಿ ನೋಡ್ಬೇಕು ನೀವು ಕ್ಯಾಮೆರಾ. ಹಾ, ಇರಿ ನಾ ಹೇಳ್ತೀನಿ. ಸಾಂಗ್ ತುಂಬಾ ಚೆನ್ನಾಗಿತ್ತು. ಸಾಂಗ್ ಫಸ್ಟ್ ಟೈಮ್ ಕೇಳಿದಾಗ ತುಂಬಾ ಚೆನ್ನಾಗಿತ್ತು. ಇದಕ್ಕಿಂತ ಮುಂಚೆನೂ ನಾನು ಬೇರೆ ಸಾಂಗ್ ಕೂಡ ಶೂಟ್ ಮಾಡಿದ್ದೆ, ಲೈಕ್ ಶೂಟಿಂಗ್ ಟೈಮ್ ಅಲ್ಲಿ ಎಲ್ಲ. ಬಟ್ ಈ ಸಾಂಗ್ ತುಂಬಾ ಯೂನಿಕ್ ಆಗಿತ್ತು, ಚೆನ್ನಾಗಿತ್ತು. ಲವ್ ಆ ಸಾಂಗ್ ರೊಮ್ಯಾಂಟಿಕ್ ಅನಿಸ್ತಾ? ಈ ಸಾಂಗ್ ಇದೆಲ್ಲ ಕಾಂಟ್ರವರ್ಸಿಯಲ್ ನಾನು ಆಕ್ಟ್ ಮಾಡಿರುವಂತ ಫಿಲ್ಮ್ ಎಲ್ಲ ಕೂಡ. ಸೊ ಹಾಗಿರುವಾಗ ಎಲ್ಲ ಸಾಂಗು ಚೆನ್ನಾಗೇ ಇತ್ತು. ಬಟ್ ನೀವು ಕೇಳಿದಾಗ ನೀವು ಒಂದು ಮೂಡಿಗೆ ಹೋಗ್ತೀರಾ. ತುಂಬಾ ಚೆನ್ನಾಗಿದೆ, ನೋಡಿ, ನಿಮ್ಗೂ ಇಷ್ಟ ಆಗುತ್ತೆ. ನಮ್ ಟೀಮ್ಗೆ ನಿಮ್ ಸಪೋರ್ಟ್ ಯಾವಾಗ್ಲೂ ಇರ್ಲಿ. ಥ್ಯಾಂಕ್ ಯು. ನನಗೆ ಒಂದು ಕ್ವಶನ್ನು ಡೈರೆಕ್ಟರ್ ಹತ್ರ ಕೇಳಬೇಕು. ಸಿನಿಮಾದಲ್ಲಿ ಯಾವುದೇ ಸೆಟ್ಟಿಗೆ ಹೋದ್ರು ಬೆಳಿಗ್ಗೆ ಎದ್ರೆ 2 ಇಡ್ಲಿ ವಡೆ ಫಿಕ್ಸು, ಯಾಕೆ ಹೇಳಿ? ಇಡ್ಲಿ ವಡೆ ಅನ್ನೋದು ಯೂನಿವರ್ಸಲ್, ಎಲ್ಲ ಇಂಡಿಯಾದಲ್ಲಿ ಎಲ್ಲ ಕಡೆ ಸಿಗೋದು
ಟಿಫನ್ ಅದು ಫುಡ್ಡು. ಸೊ ಹಂಗಾಗಿ ನಾವು ಎಲ್ಲೇ ಹೋದ್ರೂ ನಮಗೆ ಅದು ಕಾಮನ್. ಬೇರೆ ಕಡೆ ಹೋದಾಗ ಅಲ್ಲಿ ಫುಡ್ ನಮ್ಗೆ ಸೆಟ್ ಆಗಲ್ಲ, ತಿನ್ನೋಕ್ಕಾಗಲ್ಲ. ಅಟ್ಲೀಸ್ಟ್ ಇದಾದರೆ ಬೇಸಿಕ್ ಏನಂದ್ರೆ ಇದೊಂದು ಮ್ಯಾಂಡೇಟರಿ ಥರ. ಅದಕ್ಕೆ ಎಲ್ಲ ಕಡೆ ಇಡ್ಲಿ ವಡೆ ಸಿನಿಮಾಗೆ ಬಂದರೆ ಇಡ್ಲಿ ವಡೆ ಫಿಕ್ಸ್ ಅಂತ. ಔಟ್ಡೋರ್ ಶೂಟಿಂಗ್ ಹೋದಾಗಲೂ ನಮಗೆ ಏನಕ್ಕೆ ಅಂದರೆ ಸಿಗಲ್ಲ, ಬೇರೆ ಬೇರೆ ಐಟಮ್ಸ್ ಇದೆ. ಉಡುಪಿ ಕಡೆ ಹೋದಾಗೆಲ್ಲ ಸಿಗೋಲ್ಲ, ಅದಕ್ಕೆ ಎಲ್ಲ ಇರಕ್ಕ. ಸೊ ಹೌ ಇಟ್ ಫೀಲ್ಸ್ ಫಸ್ಟ್ ವೆನ್ ಯು ಲಿಸನ್ ದ ಸಾಂಗ್? ಮಕ್ಕಳನ್ನ ಬಿಟ್ಟು ಬಂದ್ಬಿಟ್ಟು ಊಟ ಮಾಡ್ತಾ ಇದ್ದಾರೆ ಇವತ್ತು. ಯಾವತ್ತು ಸೆಟ್ಟಲ್ಲಿ ಮಕ್ಳ ಜೊತೆ ನೋಡೋ ಅಭ್ಯಾಸ ತಿಂದಾಯ್ತು ನಾನು. ಓ ಫಸ್ಟ್ಲೇ ಬಂದು 2 ವಡೆ 2 ಇಡ್ಲಿ ಖಾಲಿ. ಅಮ್ಮ ಏನನ್ನಿಸ್ತು ಸಾಂಗ್ ಬಗ್ಗೆ? ಸಾಂಗ್ ಕೇಳಿದ್ರಲ್ಲ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಿ ಓಕೆ ಎಂಜಾಯ್ ಮಾಡಿ. ಮಗನ್ನ ಫಸ್ಟ್ ಟೈಮು ಸ್ಟೇಜ್ ಮೇಲೆ ನೋಡಿದಾಗ ಏನನ್ನಿಸ್ತು ನಿಮಗೆ? ನಮಗೆ ತುಂಬಾ ಖುಷಿ ಆಯ್ತು. ಅಂದರೆ ನೀವು ಚಿಕ್ಕದ್ರಲ್ಲಿ ಒಂದು ಕನಸು ಕಂಡಿರ್ತೀರಾ ಇಬ್ರು, ಮಕ್ಕಳು ಹಿಂಗಾಗಬೇಕು ಅಂತ. ನಾನು ಡ್ಯಾನ್ಸ್, ಫಿಲಮ್ಮು ಅಂದರೆ ತುಂಬ ಇಷ್ಟ, ಕಲ್ಚರಲ್ ಪ್ರೋಗ್ರಾಮ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಅವನ ಆಸೆ ಒಂದಿತ್ತು, ಫಿಲಮ್ ತೆಗಿಬೇಕು ಅಂತ. ಅದನ್ನು ಅವನು ಇವಾಗ ಈಡೇರಿಸಿದ್ದಾನೆ. ನಮಗಂತೂ ತುಂಬ ಖುಷಿ. ಕನಸು ನಿಜ ಮಾಡಿದ್ದಾರೆ ಇವತ್ತು ಅನ್ಸುತ್ತೆ ಮಾಡಿದ್ದಾರೆ. ನಿಮಗೆ? ಅದಕ್ಕೆ ತುಂಬ ಖುಷಿ. ತುಂಬ ಖುಷಿ. ಸಾಂಬಾರಾಗಿದೆ, ಸಾಕಾದಾಗ ಕೇಳಿದ್ರಿ ಫಿಲಮ್ ಹೇಗಿದೆ ಅಂತ ಕೇಳಿ, ಸಾಂಬಾರ್ ಹೇಗಿದೆ ಅಂತ ಕೇಳಿ. ಸಾಂಬಾರಲ್ಲಿ ಎಲ್ಲಿ ಖಾಲಿ ಮಾಡಾಕಿದ್ರ ಅಲ್ಲಿ? ಇವ್ರ ಚಾನಲ್ ತುಂಬಾ ಅಂದ್ರೆ ತುಂಬಾ ಕಾಂಟ್ರವರ್ಸಿಯಲ್ ಚಾನಲ್ ಅನ್ಸುತ್ತೆ ಬ್ರೋ. ರಾಂಗ್ ಕ್ವಶನ್ಸ್, ಒಂದು ರೈಟ್ ಕ್ವಶನ್ಸ್ ಅನ್ನೋದಿಲ್ಲ. ಓ ಎಲ್ಲ ನಿಮಗೇನು ಅನಿಸ್ತು? ಎಲ್ಲ ಕೆಲಸ ಮುಗ್ದು ಇವಾಗ ಬಂದು ಬ್ಯಾಟಿಂಗ್ ಮಾಡ್ತಾ ಇದ್ದೀರಾ? ಕೆಲಸ ಮುಗಿದಿಲ್ಲ, ಇವಾಗಿಂದ ಸ್ಟಾರ್ಟ್ ಆಯ್ತು. ಇವಾಗ ಪ್ರೆಸ್ ಮೀಟ್ ಮಾಡಿದೀವಿ, ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಫಸ್ಟ್ ಪ್ರಮೋಷನ್ ಅಲ್ಲ ಇದು? ಫಸ್ಟ್ ಪ್ರೆಸ್ ಮೀಟ್, ಫಸ್ಟ್ ಪ್ರಮೋಷನ್ ಸ್ಟಾರ್ಟ್. ಸೊ ಸ್ಟೇಜ್ ಮೇಲೆ ಫಸ್ಟ್ ಹೋಗಿ ಏನನ್ನಿಸ್ತು? ಅಂದರೆ ಇದಕ್ಕಿಂತ ಮುಂಚೆ ಪ್ರೆಸ್ ಮೀಟ್ ಮಾಡಿದ್ದೀರಲ್ಲ ಯಾವುದಾದ್ರೂ ಸಿನಿಮಾದು? ಯಾವುದು ಮಾಡಿಲ್ಲ, ಇದೇ ಫಸ್ಟ್. ಹೆಂಗೆ ಅನಿಸ್ತು ಪ್ರೆಸ್ ಮೀಟು? ಇನ್ನ ಕಾಲ್ ನಡೀತಾ ಇದೆ. ಪುಷ್ಪವತಿ ಹೇಗಿದೆ ಬ್ರೋ? ಇಡ್ಲಿ ಚೆನ್ನಾಗಿದೆ, ಒಳ್ಳೆ ಗರಿಗರಿಯಾಗಿದೆ. ಇಡ್ಲಿ ವೈಟ್ ಇತ್ತು, ಚೆನ್ನಾಗಿತ್ತು. ಪೇಂಟ್ ಮಾಡಿದ್ರು ಅನ್ಸುತ್ತೆ ಬ್ರೋ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಸಾಂಗ್ ರಿಲೀಸ್ ಮಾಡಬೇಕಂದ್ರೆ, ಒಂದು ಟ್ರೈಲರ್ ರಿಲೀಸ್ ಮಾಡಬೇಕಂದ್ರೆ, ಒಂದು ಪೋಸ್ಟರ್ ರಿಲೀಸ್ ಮಾಡಬೇಕಂದ್ರೆ ಈ ರೀತಿಯಾದಂತಹ ಒಂದು ಈವೆಂಟ್ನ ಮಾಡ್ತಾರೆ. ಸೊ ಇದು ಒಂದೇ ಸ್ಟುಡಿಯೋ ಅಲ್ಲ, ತುಂಬ ಸ್ಟುಡಿಯೋಗಳಿದೆ. ನಿಮಗೆ ಕಲಾವಿದರ ಸಂಘದ ಒಂದು ಆಡಿಟೋರಿಯಂ ಇದೆ, ಚಾಮುಂಡೇಶ್ವರಿ ಸ್ಟುಡಿಯೋ ಒಂದಿದೆ. ಇದೇ ರೀತಿ ಚಿಕ್ಕದಾಗಿರುವಂತಹ ಎಷ್ಟೋ ಸ್ಟುಡಿಯೋಗಳಿದೆ. ಈ ಥರ ಚಿಕ್ಕ ಸ್ಟುಡಿಯೋಗಳಲ್ಲಿ ಒಂದು ಪೋಸ್ಟರ್ ರಿಲೀಸು, ಸಾಂಗ್ ರಿಲೀಸು, ಟ್ರೈಲರ್ ರಿಲೀಸು, ಈ ರೀತಿ. ಸೊ ನೀವು ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ನೀಡೋದಾದರೆ ನೀವು ಫಸ್ಟಿಂದ ಅಂದರೆ ನೀವು ಒಂದು ಟೀಸರಿಂದ ಹಿಡಿದು ಪೋಸ್ಟರಿಂದ ಹಿಡಿದು ಎಲ್ಲಾನು ಜನಗಳಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿದ್ರೆ ಒಂದು ಕನ್ನಡ ಸಿನಿಮಾ ಗೆಲ್ಲುತ್ತೆ. ಸೊ ನೀವು ಈ ಸಾಂಗ್ನ ನೋಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಸಾಂಗ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.